ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಪೂಜಾ ಅರಸು. ನಾನು ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಸುಮ್ನೆ ಏನೇನೋ ವಿಡಿಯೋ ಮಾಡೋದಕ್ಕಿಂತ ಯಾರಿಗಾದ್ರೂ ಉಪಯೋಗ ಆಗುವಂತ ವಿಡಿಯೋ ಮಾಡ್ಬೇಕು ಅಂತ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಮದ್ವೆ ಸೀಸನ್. ಎಲ್ಲಾ ಹೆಣ್ಮಕ್ಳಿಗೂ ಸೀರೆ ಉಟ್ಕೊಂಡು ಜ್ಯುವೆಲ್ಸ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ, ಹೆಣ್ಣಿಗಿಂತ ಚೆನ್ನಾಗಿ ರೆಡಿಯಾಗಿ ಮದ್ವೆಗೆ ಹೋಗ್ತಾರೆ. ಸೊ ಅದ್ರಲ್ಲಿ ನಾನು ಒಬ್ಳು. ಅದ್ರಲ್ಲಿ ಒಂದು ಭಾಗವಾಗಿ ಸೀರೆ ನಾವು ಪಿಕ್ ಮಾಡೋದು. ಸೊ ಸೀರೆಯಲ್ಲಿ ನಾವು ವೆರೈಟಿ ಡಿಸೈನ್ಸ್ ನ ತಗೊಂತೀವಿ, ಅದನ್ನ ಉಟ್ಕೊಂತೀವಿ. ಸೊ ಅದ್ರಲ್ಲಿ ನಿಮ್ಗೆ ಸೀರೆಗೆ ಈಗ ಕುಚ್ಚು ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಅದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಅದರಲ್ಲಿ ಫಸ್ಟ್ ಸ್ಟೆಪ್ ಬೇಬಿ ಕುಚ್ಚು. ಎಲ್ರಿಗೂ ತುಂಬಾ ಈಸಿಯಾಗಿ ನೀಟಾಗಿ ಅರ್ಥ ಆಗುವಂಥದ್ದು, ಮತ್ತೆ ಸೀರೆಗೂ ಕೂಡ ಯಾವುದೇ ಸೀರೆಗೂ ಸೂಟ್ ಆಗುವಂತ ಸಿಂಪಲ್ ಡಿಸೈನ್ಸ್, ತುಂಬಾ ಯುನೀಕ್ ಆದಂತ ಡಿಸೈನ್ಸ್. ಎಲ್ರು ಬೇಗನೆ ಕ್ವಿಕ್ ಆಗಿ ಕಲಿತಿದ್ದಾರೆ. ಸೊ ಅದನ್ನೇ ಎಲ್ಲಾ ಕಡೆ ಯೂಸ್ ಮಾಡ್ತಿರೋದು. ಸೊ ಇವಾಗ ನಾವು ಆ ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ 87 ದಾರನ ಒಂದ್ ನೀಡಲ್ ತಗೊಂಡು ಪೋಣಿಸ್ಕೊಬೇಕು. ಸೊ ಸೀರೆಯಲ್ಲಿ 2 ಕಲರ್ ತಗೊಬೇಕು. ಸೀರೆ ಪಲ್ಲು ಕಲರ್ ಒಂದು, ಮತ್ತೆ ಸೀರೆ ಕಲರ್ ಒಂದು. ಸೊ ಅವಾಗ ನಿಮ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಸೊ 2 ದಾರನ 2 ನೀಡಲ್ಗೆ ಸಪ್ರೇಟ್ ಆಗಿ ಪೋಣಿಸ್ಕೊಂಡು, ಈಗ ಮೊದಲನೇ ನೀಡಲ್ ತಗೊಂತಿದ್ದೀನಿ ಪಿಂಕ್ ಕಲರು. ಇದನ್ನ ಇವಾಗ ನಾವು ಸೀರೆಗೆ ನಾಟ್ ಮಾಡ್ಬೇಕು ಫಸ್ಟ್. ಸೊ ಫಸ್ಟ್ ನೀಡಲ್ನ ಹೀಗೆ ತಗೊಂಡು ವಾಪಸ್ ತೆಗೆದು, ಆಮೇಲೆ ನಾವು ಒಂದ್ ಇಂಚ್ ಗ್ಯಾಪ್ಗೆ ನಮ್ ಕೈ ಸಹಾಯದಿಂದ ಹಿಡ್ಕೊಂಡು ನೀಟಾಗಿ ನಾಟ್ ಮಾಡ್ಬೇಕು. ಸೊ ನಾಟ್ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ. ಸೂಜಿಲಿ ಸಣ್ಣ ಸೂಜಿ ಬರ್ತಲ್ಲ, ಎಮ್ಮಿಂಗ್ ಸೂಜಿ, ಅದ್ರಲ್ಲಿ ಜರಿ ಥ್ರೆಡ್ ಅಂತ ಸಿಗುತ್ತೆ. ಆ ಜರಿ ಥ್ರೆಡ್ ನ ಒಂದೆಡೆ ದಾರದಲ್ಲಿ ಪೋಣಿಸ್ಕೊಂಡು, ಸೊ ಈ ಕುಚ್ಚು ನಾವ್ ಹಿಡ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಹಾಕಿ ಹಿಂದೆಯಿಂದ ತೆಗೆದು ಸುತ್ತಿ ನಾಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಬರುತ್ತೆ ಅಂದ್ರೆ ಹೂವು ಕಟ್ಟೋ ತರನು ನಾಟ್ ಮಾಡ್ಬೋದು. ಸೊ ನಾನ್ ಹೇಳ್ತಿರೋ ತರ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನಾನ್ ತೋರಿಸಿರೋ ತರಾನೇ ಮಾಡ್ಕೊಳ್ಳಿ. ಇದು ತುಂಬಾ ಈಸಿಯಾಗಿ ನೀವು ನೀಟಾಗಿ ಮೈಂಟೈನ್ ಮಾಡೋದು ಕುಚ್ಚುಗಳನ್ನ. ಸೊ ಇದನ್ನ ತೆಗೆದು ಹಿಂದೆಯಿಂದ ನಾಟ್ ಮಾಡಿ ತೆಗೆದ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಸೀರೆ ಕುಚ್ಚು. ಸೊ ಅದಾದ್ಮೇಲೆ ಒಂದೇ ಲೆವೆಲ್ಗೆ ನಾವು ಟ್ರಿಮ್ ಮಾಡ್ಕೊಬೇಕು. ಪ್ರತಿ ಕುಚ್ಚು ಒಂದೇ ಲೆವೆಲ್ಗೆ ಇರಬೇಕು. ಸೊ ನೀವು 3/4 ಇಂಚ್ ಬೇಕಿದ್ರೆ 3/4 ಇಂಚ್ ಬಿಡಿ, 1 ಇಂಚ್ ಬೇಕಿದ್ರೆ 1 ಇಂಚ್ ಬಿಡಿ. ನಾನು ಯೂಶುವಲಿ 3/4 ಇಂಚ್ ಬಿಟ್ಕೊಂತೀನಿ. ಬೇಬಿ ಕುಚ್ಚು ಅಂದ್ರೆ ಸ್ವಲ್ಪ ಚಿಕ್ಕದಾಗಿದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಸೊ 3/4 ಇಂಚ್ಗೆ ನಾನೀಗ ಟ್ರಿಮ್ ಮಾಡ್ಕೊಂತಿದ್ದೀನಿ ನೋಡಿ. 4 ಒಂದೇ ತರ ಇದೆ. ನಾನು ಪ್ಯಾಟರ್ನ್ ವೈಸ್ 4 ಬಿಟ್ಟು ನಾನು ಚೇಂಜ್ ಮಾಡ್ತೀನಿ. ನಿಮ್ ಇಷ್ಟ. 3 ಅಂದ್ರೆ 3 ಆದ್ರೂ ಹಾಕೊಬಹುದು, 5 ಅಂದ್ರೆ 5 ಆದ್ರೂ ಹಾಕೋಬಹುದು. 5 ತುಂಬಾ ಲೆಂತಿ ಆಗುತ್ತೆ. 4 ನಾನು ಯೂಶುವಲಿ ಯೂಸ್ ಮಾಡೋದು 4 ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಕಾಂಬಿನೇಷನ್ ವೈಸ್ 2 ಪಲ್ಲು ಕಲರು ಮತ್ತೆ ಸೀರೆ ಕಲರ್ ತಗೊಳೋದ್ರಿಂದ ಒಂದಾದ್ಮೇಲೆ ಒಂದು ಬಂದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಜರಿ ನೀವು ಸೆಲೆಕ್ಟ್ ಮಾಡ್ಬೇಕಿದ್ರೆ ಸೀರೆಯಲ್ಲಿ ಅಥವಾ ಪಲ್ಲುಲಿ ಯಾವ ಕಲರ್ ಜರಿ ಯೂಸ್ ಮಾಡಿದ್ದಾರೆ ಬಾರ್ಡರ್ ಅಲ್ಲಿ, ಆ ಜರಿ. ಇಲ್ಲ ಗೋಲ್ಡ್ ಇದ್ರೆ ಗೋಲ್ಡ್, ಸಿಲ್ವರ್ ಇದ್ರೆ ಸಿಲ್ವರು, ಕಾಪರ್ ಜರಿ ಇದ್ರೆ ಕಾಪರ್ ಜರಿ, ಅದನ್ನ ಹಾಕಿದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಬೋದು ನಾವು ನಮ್ ಸೀರೆ ಡಿಸೈನ್ಸ್ ನ. ಸೊ ಇದನ್ನ ನೀವು ಕಸ್ಟಮರ್ ಕೂಡ ಹಾಕೊಡ್ಬೋದು. ಸೊ ಕೇಳಿದ್ರೆ ಬೇರೆ, ಇಲ್ಲ ನಿಮ್ ರಿಲೇಷನ್ಸ್ಗೋ ಇಲ್ಲ ಯಾರಾದ್ರೂ ಕೇಳಿ ನಾನು ಅಮೌಂಟ್ ಕೊಡ್ತೀನಿ ಹಾಕೊಡಿ ಅಂತ ಅಂದ್ರೆ ನೀವು ಇದನ್ನ ಹಾಕೊಡ್ಬೋದು. ಇದೇ ತರ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಬಟ್ ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ಫಸ್ಟ್ ಈ ಥ್ರೆಡ್ ನ ಐರನ್ ಮಾಡ್ಕೊಂಡಿದ್ದೀನಿ. ಸೊ 87 ಪೋಣಿಸ್ಕೊಂಡಾದ್ಮೇಲೆ ಸಿಲ್ಕ್ ಮೋಡ್ ಅಲ್ಲಿ ಐರನ್ ಬಾಕ್ಸ್ ನ ಇಟ್ಕೊಂಡು ನಾವ್ ಇದನ್ನ ನೀಟಾಗಿ ಐರನ್ ಮಾಡ್ಕೋತು ಅಂದ್ರೆ ಫಿನಿಶಿಂಗ್ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ಬಟ್ ನೀಟಾಗಿ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಸೀರೆ ಉಟ್ಕೊಂಡಾಗ್ಲೂ ಅಷ್ಟೇ, ಅದು ಕುಚ್ಚು ಕೆಳಗಡೆ ನೇತಾಡ್ತಿರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಲ್ಲೂ ಸಿಂಗಲ್ ಪ್ಲೇಟ್ ಮಾಡಿ ಉಟ್ಕೊಂಡಲ್ಲೊಂದು ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಸೀರೆ. ನಾರ್ಮಲಿ ಸುಮ್ಮನೆ ಹಂಗೆ ಜಿಗ್ಜಾಗ್ ಮಾಡಿ ಬಾರ್ಡರ್ ಬಿಡೋದಕ್ಕಿಂತ ಈ ತರ ಸಿಂಪಲ್ ಕುಚ್ಚು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 1-2-3 ಅವರ್ಸ್ ಅಲ್ಲೆಲ್ಲ ಮುಗ್ದೋಗುತ್ತೆ. ಸೊ ನಿಮ್ ಮನೆ ಮದ್ವೆ ಫಂಕ್ಷನ್ಸ್ಗೆ ಆಗ್ಲಿ, ನಿಮ್ ಫಂಕ್ಷನ್ಸ್ಗೆ ಆಗ್ಲಿ, ನೀವು ತಗೊಂಡಿರೋ ಹೊಸ ಸೀರೆಗಳಿಗೆ ಆಗ್ಲಿ, ನೀವೇ ಫಸ್ಟ್ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದೇ ಡಿಸೈನ್ಸ್ ನೀವು ಬೋಟಿಕಲ್ ಆಗ್ಲಿ ಇಲ್ಲ ಅಂಗಡಿಲಾಗ್ಲಿ ನೀವು ಹೊಲ್ಸೋ ಕಡೆ ಕೊಟ್ರೆ 200 ಇಂದ 300 ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಬದಲು ವಿತಿನ್ 50 rupees ಅಲ್ಲಿ ನಿಮ್ಗೆ ಎಲ್ಲಾ ಖರ್ಚು ಮುಗ್ದೋಗುತ್ತೆ. 1-2 ಅವರ್ಸ್ ನೀವು ಟೈಮ್ ಕೊಡ್ಬೇಕಷ್ಟೇ. 2 ಅವರ್ಸ್ ಟೈಮ್ ಅಲ್ಲಿ ನಿಮ್ಗೆ ಇದು ಬೇಬಿ ಕುಚ್ಚು ರೆಡಿ ಆಗುತ್ತೆ ನೋಡಿ. 4 ನಾನು ಸಪ್ರೇಟ್ ಆಗಿ ಇವಾಗ ಹಾಕೊಂಡಿದ್ದೀನಿ. ಎಲ್ಲಾ ಕುಚ್ಚು ಮಧ್ಯಾಹ್ನ 1 ಇಂಚ್ ಗ್ಯಾಪ್ ಮೇಂಟೈನ್ ಮಾಡ್ಬೇಕು.
ನೀವೆಷ್ಟೇ ಹಾಕೊಳ್ಳಿ, ಬಟ್ ಗ್ಯಾಪ್ ಮಾತ್ರ ಸೇಮ್ ಮೇಂಟೈನ್ ಮಾಡ್ಬೇಕು. 3/4 ಇಂಚ್ ಇದ್ರೆ 3/4 ಇಂಚ್, ತುಂಬಾ ಹತ್ರ ಬೇಕು ಅನ್ನೋರು 3/4 ಇಂಚ್ ಹಾಕೊಳ್ಳಿ. 1 ಇಂಚ್ ಆದ್ರೆ ಸ್ವಲ್ಪ ದೂರನೇ ಆಗುತ್ತೆ. ಸೊ ನಾನು ಇಂಚೆಲ್ಲ ಮೇಂಟೈನ್ ಮಾಡಲ್ಲ, ನಾನು ಹೆಬ್ಬೆಟ್ ಇಟ್ಕೊಂಡು ಅದೇ ಮೆಷರ್ಮೆಂಟ್ ತಗೊಂಡು ನಾನು ಕುಚ್ಚು ಹಾಕೊಂಡು ಹೋಗೋದು. ಸೊ ಯಾಕಂದ್ರೆ ನಮ್ಗೆ ಅದು ತುಂಬಾ ಕ್ವಿಕ್ ಆಗಿದೆ, ಫಾಸ್ಟ್ ಆಗುತ್ತೆ. ನೀವು ಫಸ್ಟ್ ಟ್ರೈ ಮಾಡ್ತೀವಿ ಅಂದ್ರೆ ಆಗಲ್ಲ ಅಂದ್ರೆ 1 ಇಂಚ್ಗೆ ಟೇಪ್ ತಗೊಂಡು ಮಾರ್ಕ್ ಹಾಕೊಂಡು ಅದೇ ಪಾಯಿಂಟ್ಗೆ ನಾಟ್ ಮಾಡ್ತಾ ಹೋಗಿ. ಅವಾಗ ಅದು ತುಂಬಾ ನೀಟಾಗಿ ಕಾಣಿಸುತ್ತೆ. ಬಟ್ ಕೇರ್ಫುಲ್, ಟ್ರಿಮ್ ಮಾಡುವಾಗ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು. ಅವಾಗ ಆ ಸೀರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಫಸ್ಟ್ ಅದು ಎಲ್ಲದಕ್ಕಿಂತ ಇದು ಸಿಲ್ಕ್ ಸ್ಯಾರಿಗಳಿಗೆ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ವಾಷೇಬಲ್ ಇಲ್ಲದೆ ಇರುವಂತ ಸೀರೆಗೆ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ವಾಷೇಬಲ್ ಮಾಡಿದ್ರೆ ಥ್ರೆಡ್ ಕಲರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ, ಅದಾದ್ಮೇಲೆ ಚೆನ್ನಾಗಿ ಕಾಣಿಸಲ್ಲ. ವಾಷೇಬಲ್ ಇಲ್ಲದೆ ಇರುವಂತ ಸೀರೆಗಳಿಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ತರ ಕುಚ್ಚಲ್ಲಿ ತುಂಬಾನೇ ವೆರೈಟಿ ಡಿಸೈನ್ಸ್ ಇದಾವೆ. ಸೊ ಇದು ಬೇಸಿಕ್ ಸ್ಟೆಪ್, ಬೇಬಿ ಕುಚ್ಚು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲದಕ್ಕೂ ಮೇಲಾಗಿ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಒಂದ್ಸಲ ನಿಮ್ ಸೀರೆಗಳಿಗೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ ಇನ್ನೊಂದು ವಿಷಯ, ಹೆಣ್ಮಕ್ಳಿಗೆ ನಾವೇ ಏನಾದ್ರೂ ಕೈಯಾದ್ರೂ ಮಾಡಿ ನಾವೇ ಅದನ್ನ ಹಾಕೊಂಡ್ರೆ ಎಷ್ಟು ಖುಷಿ ಪಡ್ತೀವೋ ಅದ್ ನಮ್ಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಕೂಡ ಪಡ್ತೀವಿ. ಸೊ ಆ ತರನೇ ನೀವು ಟ್ರೈ ಮಾಡಿ, ನೀವು ಖುಷಿ ಪಡಿ. ನಿಮ್ ಸೀರೆ ನೀವೇ ಕೈಯಾರ ಮಾಡಿ ನೀವೇ ಹಾಕೊಂಡಾಗ ನಿಮ್ಗೂ ಅದು ಖುಷಿ ಅಂತ ಅನ್ಸುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಹೊಸ ಡಿಸೈನ್ಸ್ ನ ಕಲೀರಿ. ಇದಕ್ಕಿಂತ ಹೆಚ್ಚಿನ ಡಿಸೈನ್ಸ್ ನ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯುನೀಕ್ ಅಂಡ್ ಸಿಂಪಲ್ ಡಿಸೈನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನ ನೋಡ್ತಾ ಇರಿ, ಡಿಸೈನ್ಸ್ ನ ಕಲಿತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಓಕೆ, ಸಿ ಯು, ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. na 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 na